ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕದ ಉಸ್ತುವಾರಿಗಳಾದ ಸುರ್ಜೇವಾಲಾರವರೇ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರೇ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸಚಿವರಾಗಿರ್ತಕ್ಕಂಥ ಗೋಪಿನಾಥ್ ರವರೇ, ಅಭಿಷೇಕ್ ರವರೇ ಹಾಗೂ ಎಲ್ಲ ಶಾಸಕ ಮಿತ್ರರೇ, ಮಂತ್ರಿ ಮಂಡಲದ ಸದಸ್ಯರೇ, ವಿಧಾನ ಪರಿಷತ್ತಿನ ಸದಸ್ಯರೇ, ಮೊಟ್ಟಮೊದಲನೇದಾಗಿ ನಾನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಸೋನಿಯಾ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂತಹ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಚ್ಛೆ ಬೀಳ್ತೇನೆ. ಏನು ಅವರು ಒಂದು ನಂಬಿಕೆ ಇಟ್ಟು ನಮ್ಮೆಲ್ಲರಿಗೂ ಸಹ ವಿಧಾನ ಪರಿಷತ್ತಿನಲ್ಲಿ ಒಂದು ಆಸ್ಪದವನ್ನು ಮಾಡಿಕೊಟ್ರು. ಅವರ ವಿಶ್ವಾಸಕ್ಕೆ ಯಾವುದೇ ರೀತಿಯ ಧಕ್ಕೆ ಬರದಾಗೆ ನಾವು ನಡ್ಕೊಂಡು ಎಲ್ಲರೂ ಸಹ ಗೆದ್ದಿದ್ದೀವಿ. ಅದಕ್ಕೋಸ್ಕರ ಅವರಿಗೆ ಮೊಟ್ಟಮೊದಲನೇ ಧನ್ಯವಾದಗಳು ಸಲ್ಲಿಸ್ತಾ, ಜೊತೆಗೆ ಸಿದ್ದರಾಮಯ್ಯನವರು ಸಹ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಎಲ್ಲ ನಮ್ಮ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಈಗಾಗಲೇ ಸುರ್ಜೇವಾಲಾ ಅವರು ಹೇಳಿದಾಗೆ ಈ ಒಂದು ಫಲಿತಾಂಶವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಜನತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮತ್ತು ಯಾವ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾ ದಳದವರು, ಅವರಿಗೆ ತಕ್ಕನಾದ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಜನತೆಯ ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ. ನಾಯಕತ್ವ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮತ್ತು ಶಿವಕುಮಾರ್ ಅವರು ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟವಾದ ಒಂದು ನಿರ್ದೇಶನವನ್ನು ಜನತೆ ಕೊಟ್ಟಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಈಗಲಾದರೂ ಸ್ವಲ್ಪ ಬುದ್ಧಿ ಕಲಿತು ಅವರ ಕುಚೋದ್ಯಗಳನ್ನೆಲ್ಲ ಬಿಟ್ಟು ಜನಸಾಮಾನ್ಯರ ಕಷ್ಟ, ನೋವು, ನಲಿವುಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ನಮಗೆ ಬಂದಿರತಕ್ಕಂಥ ಓಟು ನಾವ್ಯಾರೂ ಸಹ ಯಾರನ್ನೂ ಸಹ ನಮ್ಗೆ ಓಟ್ ಕೊಡಿ ಅಂತ ಕೇಳಿರಲಿಲ್ಲ. ಆತ್ಮಸಾಕ್ಷಿಯಾಗಿ ಓಟ್ ಕೊಡಿ ಅಂತ ಹೇಳಿ, ನಿಮ್ಮ ಆತ್ಮಸಾಕ್ಷಿಯಾಗಿ ಓಟ್ ಕೊಡಿ ಅಂತ ಹೇಳಿ ಆ ಪಕ್ಷದವರೇ ಕೇಳಿದರು. ಆತ್ಮಸಾಕ್ಷಿಯಾಗಿ ನಮ್ಗೆಲ್ಲರೂ ಸಹ ಓಟ್ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು ಹೇಳಿ, ಯಾರ್ಯಾರು ನಮಗೆಲ್ಲ ಓಟ್ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಹೇಳಿ, ತಮಗೂ ಸಹ ಧನ್ಯವಾದಗಳನ್ನ ಹೇಳಿ ಎಲ್ಲರೂ ಸಹ ಸಹಕಾರ ಕೊಟ್ರಿ. ಕರ್ನಾಟಕ ರಾಜ್ಯದ ಅದರಲ್ಲೂ ಸಹ ನಮ್ಮ ವಿಧಾನಸಭೆಯ ಸದಸ್ಯರು ಪಾಪ 2-3 ದಿವಸಗಳಿಂದ ಕಾಲ ನಿರಂತರವಾಗಿ ಸತತವಾಗಿ ಸುರ್ಜೇವಾಲಾ ಅವರ ಟ್ರೈನಿಂಗ್ ಅಲ್ಲಿ ತರಬೇತಿ ಕೊಟ್ಟಿದ್ರು. ಯಾವ ರೀತಿ ಓಟ್ ಹಾಕಬೇಕು, ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತ ಹೇಳಿ ಅದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ರಾಷ್ಟ್ರದ ಗಂಭೀರ ಪರಿಸ್ಥಿತಿಯನ್ನ ತಿಳ್ಕೊಂಡು ಬಹಳ ಸ್ಪಷ್ಟವಾಗಿ ಅವರ ಮತವನ್ನ ಚಲಾಯಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದ ಹೇಳಿ